ಲೇ ರುದ್ರಪ್ಪ, ಮೂಟೆಗಳೆಲ್ಲ ಅಲ್ಲೇ ಹಾಕೋ, ನೀಟಾಗಿ ಜೋಡಿಸಿಡು. ಅವ್ನು ನೋಡಲ್ಲಿ, ಇವನು ಬಂದ ನೋಡು, ಮುನಿಯ ಬಂದ ನೋಡು, ಅವ್ನಿಗೇನೋ ಕೇಳು. ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ಕಳ್ಸು ಪಾಪ, ಬೆಳಗ್ಗೆಯಿಂದ ಮೂಟೆ ಎತ್ತವನೆ ಪಾಪ, ಕೊಟ್ಟು ಕಳ್ಸು. ಆ ಹ್ಞೂ ಹ್ಞೂ, ಅಲ್ಲೇ 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 ಹಾಕು, ಇರಲಿ ಇರಲಿ ಬಿಡು. ಹ್ಞೂ ಹ್ಞೂ, ಹಂಗೆ ಹಂಗೆ ಹಂಗೆ. ಅಪ್ಪ ಗಂಗಾ, ಯಾಕಮ್ಮ ಇಲ್ಲಿ ನಿಂತ್ಕೊಂಡಿದ್ಯಾ? ಅಪ್ಪ ಇವಾಗ ಬಂದ್ರಾ? ನೀರು ಕೊಡ್ಲಪ್ಪ? ನೀರೇನು ಬೇಡಮ್ಮ, ಬರಬೇಕಾದ್ರೆ ಟೀ ಕುಡ್ಕೊಂಡು ಬಂದೆ. ಸದ್ಯಕ್ಕೆ ದಾಹ ಆಗ್ತಾ ಇಲ್ಲ. ಅಂದಂಗೆ ಇಲ್ಲಿ ಬೈರೆ ಕಾಣಿಸ್ತಾ ಇಲ್ಲ, ಎಲ್ಲೋಗಿದ್ದಾನೆ? ಅಪ್ಪ ಅವ್ರು ಎಲ್ಲಿದ್ದಾರೆ? ಮನೇಲಿ ಬೆಳಗ್ಗೆನೆ ಹೋದ್ರು ಹೊಲಕ್ಕೆ. ಬೇಗನೆ ತಿಂದ್ಬಿಟ್ಟು ಬೇಗ ಹೋದ್ರಪ್ಪ. ನೀವೇನೋ ಕೆಲಸ ಹೇಳಿದ್ರಂತಲ್ಲ, ಇನ್ನೂ ಬಂದಿಲ್ಲ. ಊಟ ತಗೊಂಡು ನಾನೇ ಕೊಟ್ಬಿಟ್ಟು ಬಂದೆ, ಇನ್ನೂ ಬಂದಿಲ್ಲಪ್ಪ. ನೀನು ಬರೋ ಟೈಮ್ ಆಯಿತು. ಅವ್ರು ಎಲ್ಲಿದ್ದಾರಪ್ಪ? ಮನೆಯಲ್ಲಿ ಬೆಳಗ್ಗೆನೆ ಹೋದ್ರು ಹೊಲಕ್ಕೆ. ನೀವೇನು ಕೆಲಸ ಹೇಳಿದ್ರಂತಲ್ಲ, ಅದು ಮಾಡಬೇಕು, ಬೇಗ ಹೋಗ್ಬೇಕು ಅಂತ ತಿಂಡಿ ತಿಂದ್ಬಿಟ್ಟು ಬೇಗನೆ ಹೊರಟೋದ್ರಪ್ಪ. ಓ ಹೌದಮ್ಮ, ನಾನೇ ಹೇಳಿದ್ದೆ, ನಾನು ಮರ್ತೋಗ್ಬಿಟ್ಟೆ. ನಾನೇ ಹೋಗ್ಬೇಕಿತ್ತು. ನಾನು ಎಲ್ಲಿ ಸಿಟಿಗೆ ಹೋದ್ನಲ್ಲ, ಅದಕ್ಕೆ ಅವನ್ನ ಕಳಿಸಿದ್ದೆ. ಹೋಗಿದ್ದಾನಾ? ಸರಿ ಬಿಡು, ಬರ್ತಾನೆ. ಹ್ಞೂಪ್ಪ. ಗಂಗಾ, ಈ ದುಡ್ಡು ತಗೊಂಡೋಗಿ ಒಳಗಡೆ ನೀಟಾಗಿ ಎತ್ತಿಡಮ್ಮ. ಸಿಟಿಗೆ ಹೋಗಿದ್ನಲ್ಲ, ಸ್ವಲ್ಪ ಜನ ಕೊಡೋರೆಲ್ಲ ಇದ್ರಲ್ಲ, ಅವ್ರ ಹತ್ರ ಇಸ್ಕೊಂಡು ಬಂದೆ. ನೋಡಮ್ಮ, ಇದೊಂದು ದೊಡ್ಡ ಕೆಲಸ ನಂಗೆ ತಲೆ ಮೇಲೆ ಕುತ್ಕೋಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನು ಎಲ್ಲ ಬೈರ್ನಿಗೆ ಒಪ್ಪಿಸ್ಬಿಟ್ಟು ಆರಾಮಾಗಿ ಇದ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಗಳೇ. ಅಪ್ಪ ನೀವು ಹಂಗೆ ಮಾಡಿ ಅಪ್ಪ. ಯಾಕೆ ಈ ವಯಸ್ಸಲ್ಲೂ ಅಲ್ಲಿ ಇಲ್ಲೆಲ್ಲ ಓಡಾಡ್ತಾ ಇರ್ತೀರ? ಸುಸ್ತಾಗುತ್ತಲ್ವಾ? ಅದಕ್ಕೆ ನೀವು ಎಲ್ಲ ನಮ್ಮ ಯಜಮಾನ್ರಿಗೆ ಒಪ್ಪಿಸ್ಬಿಟ್ಟು ನೀನು ಆರಾಮಾಗಿ ರೆಸ್ಟ್ ಮಾಡು ಅಪ್ಪ. ಹ್ಞೂ ಮಗಳೇ, ನಾನು ಅದು ಯೋಚನೆ ಮಾಡಿದ್ದೀನಿ. ಇನ್ನೇನಮ್ಮ, ವಯಸ್ಸಾಯ್ತಲ್ಲ, ನಮ್ದೆಲ್ಲ ಮುಗೀತು. ಇನ್ನು ಮಿಕ್ಕಿದೆಲ್ಲ ನೀವೇ ಎಲ್ಲ ನೋಡ್ಕೋಬೇಕಾಗಿರೋದು. ಹಾಂ, ನೋಡ್ದಾ ನಮ್ಮ ಯಜಮಾನ್ರು ಹೆಂಗಿದ್ದಾರೆ ಅಂತ? ಇಷ್ಟು ದಿನ ನಾನು ಬೇಕಾಗಿತ್ತು ಇವ್ರಿಗೆ, ಇವಾಗ ದುಡ್ಡು ತಗೊಬಂದು ಮಗಳಿಗೆ ಕೊಡ್ತಾ ಇದ್ದಾರಾ? ಇನ್ಮೇಲೆ ಜವಾಬ್ದಾರಿ ಎಲ್ಲ ಅವ್ರದ್ದೇನಾ? ಓಹೋ, ನೋಡ್ದಾ ಎಲ್ಲಿ ತನಕ ಬಂದಿದೆ. ಮದುವೆ ಆಗಿನ್ನೂ ವರ್ಷ ಆಗಿಲ್ಲ. ಇದಕ್ಕೆ ನಾನು ಪಡ್ಕೊಂಡಿದ್ದು, ಇವಳು ಹೆಂಗಾದ್ರೂ ಮಾಡಿ ಮದುವೆ ಮಾಡಿ ಆಚೆ ಕಳ್ಸೋಣ ಅಂತ. ಇವಳು ಈ ಮನೆ ಇರೋವರೆಗೂ ನನಗೆ ನೆಮ್ಮದಿನೇ ಇಲ್ಲ. ಇದು ಮಾಡ್ತೀನಿ. ಏನ್ರಿ ಇವಾಗ ಬಂದ್ರಾ? ಯಾಕೆ ಇಷ್ಟೊಂದು ತಡ ಆಯಿತು? ನೀರು ಕುಡಿತೀರಾ? ಅಯ್ಯೋ, ನಾನು ಆವಾಗಿಂದ ಇಲ್ಲಿ ಕುತ್ಕೊಂಡು ಕಾಯ್ತಿದ್ದೆ. ಇವಾಗ ಒಳಗೆ ಹೋದ್ರೆ ಹಂಗೆ ನೋಡಿ ನೀವು ಬಂದೇ ಬಿಟ್ಟಿದ್ದೀರಾ. ನನಗೆ ಏನದು ಕಾಸು ಕೊಡಿ, ತೆಗ್ದಿಟ್ಟಿನಿ ನಾನು. ಹ್ಞೂ ಕಣೆ, ಅದನ್ನೇ ಹೇಳ್ತಾ ಇದ್ದೆ ಗಂಗಂಗೆ ತಗೊಂಡ ಒಳಗಿಡಮ್ಮ ಅಂತ. ನೀನೆಲ್ಲೋಗಿದ್ದೋ ಕಾಣಿಸಿಲ್ಲ, ಅದಕ್ಕೆ ಅವಳಿಗೆ ಹೇಳ್ತಿದ್ದೆ. ಬಿಡು, ಅವಳು ತೆಗ್ದಿರ್ತಾಳೆ, ನೀನು ಕುತ್ಕೋ. ಅಯ್ಯೋ ಪರವಾಗಿಲ್ಲ ಕೊಡ್ರಿ, ನನಗೇನು ಇಷ್ಟ ನಾನೇ ಮಾಡಿಲ್ವಾ? ಇವಾಗೇನು ಹೊಸದಾಗಿ ಆ ಪಾಪ ಅಳಗನ್ ಚಿಕ್ಕೊಳಲ್ವಾ? ಅವಳು ಮಾಡ್ತಾಳೆ. ಇವಾಗೇನು ಕೊಡಿ, ನಾನು ತೆಗ್ದಿರ್ತೀನಿ. ಓ ಮಾವ ಬಂದ್ರಾ? ಯಾಕೆ ಮಾವ ತಡ ಆಯಿತು? ನಾನು ನೋಡಿದೆ ಆಚೆ ಕಡೆ ಮೂಟೆಲ್ಲ ಇಳಿಸ್ತಾ ಇದ್ರು. ಯಾವುದು ತುಂಬ ತಡ ಆಯ್ತಲ್ಲ ಮಾವ? ಹ್ಞೂ ಅಪ್ಪ, ಏನಂದರೆ ಅವನು ಅಂಗಡಿ ಮನೆಯಲ್ಲೋ ಬಾಗ್ಲಕೊಂಡು ಹೋಗ್ಬಿಟ್ಟಿದ್ದ. ಅವನು ಕಾದು ಇಷ್ಟೊತ್ತಾಯ್ತು. ಅವ್ನು ಹೇಳ್ತೀನಿ, ನಾನು ಬರೋ ದಿನ ಎಲ್ಲೂ ಹೋಗ್ಬೇಡ್ರಪ್ಪ, ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ್ರಿ, ಕೊಟ್ಬಿಡಿ ಬಂದ ತಕ್ಷಣ ಅಂತ. ಅವರು ಕೇಳಲ್ಲ, ತಿರ್ಗಾಡ್ಬೇಕು. ಒಂದ್ಸರಿ 2 ಸರಿ ಇಲ್ಲದೆ ಕೊಡಲ್ಲ ಜನಗಳು. ಏನು ಮಾಡೋದು ಗೊತ್ತಲ್ಲಪ್ಪ ನಿನಗೆ, ಹಂಗಾಗೈತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಾನು ಹೇಳ್ತೀನಿ. ಇನ್ಮೇಲೆ ಈ ಕೆಲಸ ನೀನೇ ಮಾಡ್ಬಿಡಪ್ಪ, ನನ್ನ ಕೈಲಿ ಸಾಧ್ಯ ಇಲ್ಲ, ನನಗೆ ಆಗೋಯ್ತು ವಯಸ್ಸು. ಇನ್ಮೇಲೆಲ್ಲ ನಿಂದೆ ಎಲ್ಲ ಇರೋದು. ಮಾವ ಅದು ಆಯ್ತು ಬಿಡಿ ಮಾವ, ಅದು ನೋಡೋಣಂತೆ. ಮತ್ತೆ ಇನ್ನೇನು ಮಾವ, ಈಗ ಚೆನ್ನಾಗಾಯ್ತಾ ಎಲ್ಲನೂ? ಹೋಗಿದ್ದ ಕೆಲಸ ಎಲ್ಲ ಚೆನ್ನಾಗಿ ಮುಗೀತಾ? ಏನಂದ್ರು? ಏನಂತಾರಪ್ಪ, ಅದೇ ರಾಗನೇ ಅವ್ರದ್ದು, ಏನಂದಿಲ್ಲ ಅಷ್ಟೇ, ಸದ್ಯಕ್ಕೆ ಏನಿಲ್ಲ. ಇನ್ನು ಅಂದಂಗೆ ನೀನು ಹೋಗಿದ ಕೆಲಸ ಎಲ್ಲ ಆಯ್ತಾ? ಜನ ಬಂದಿದ್ರಾ? ಜನ ಬರೋದು ಹೆಚ್ಚಲ್ಲ, ಅವ್ರ ಕೈ ಕೆಲಸ ಮಾಡಿಸಿರೋದು. ಇರೋದು ಕೆಲಸ ನಮಗೆ ಕೆಲಸ. ಹ್ಞೂ ಮಾವ, ಏನು ಮಾಡೋಕ್ಕಾಗಲ್ಲ, ಮಾಡಿಸ್ಬೇಕಲ್ವಾ? ಗಂಗಾ, ತಗೋಮ್ಮ, ತಗೊಂಡೋಗಿ ಒಳಗೆ ಎತ್ತಿಡು. ಮತ್ತೆ ಅಲ್ಲೇ ನಿಂತಿದೆಯಲ್ಲ, ತಗೋ. ಹ್ಞೂ ಅಪ್ಪ, ಸರಿ ಕೊಡಿ. ಅಂದಂಗೆ ಬೈದ, ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಜಮೀನ್ ಬಗ್ಗೆ. ಬಾ ಹಂಗೆ. ಹ್ಞೂ ಮಾವ, ನಡೀರಿ ಹೋಗೋಣ. ಅಲ್ಲ, ನೀವು ನೋಡಿದ್ರಾ? ಇಷ್ಟು ದಿನ ನಾನು ಬೇಕಾಗಿತ್ತು, ದುಡ್ಡು ಲೆಕ್ಕ ಕೇಳೋಕ್ಕೆ, ಎತ್ತಿಡೋಕ್ಕೆ, ಎಲ್ಲದಕ್ಕೂ ನಾನು ಬೇಕಿತ್ತು ಇವ್ರಿಗೆ. ಈಗ ಮಗಳಿಗೆ ಕೊಡೋದಾ? ಹಾಂ, ನಾನು ಹಿಂಗೆ ಇದು ಸರಿ ಆಗುತ್ತಾ?
ಇಲ್ಲ ಇಲ್ಲ, ಏನಾದರೂ ಮಾಡಬೇಕು. ಏನು ಮಾಡ್ಬೋದು ಅಂತ ಸ್ವಲ್ಪ ಹೇಳ್ತೀರಾ? ಲಿಂಗಪ್ಪ ಇದೇನಾಯಿತು? ಅಯ್ಯೋ ಸರೋಜಂಗೆ ಏನಾಯಿತು? ಒಂದು ಮಾತು ಹೇಳಿಲ್ವಲ್ಲೋ, ಪಕ್ಕದಲ್ಲೇ ಎತ್ಕೊಂಡು ಹುಟ್ಟಿದ ಅಣ್ಣನಿಗೆ ಒಂದು ಮಾತು ಹೇಳಿಲ್ವಲ್ಲ, ಯಾಕೋ ಹಿಂಗೆ ಮಾಡಿಬಿಟ್ಟೆ? ನಮ್ಗೆ ಹೇಳ್ತಿದ್ರೆ ದೊಡ್ಡ ಹಾಸ್ಪಿಟ್ಲಿಗೆ ಅಂತ ತೋರಿಸ್ಬೋದಾಗಿತ್ತಲ್ಲೋ, ಯಾಕೋ ಹಿಂಗೆ ಮಾಡಿದೆ? ಅಯ್ಯೋ ಎಂಥ ಕೆಲಸ ಮಾಡ್ಕೊಬಿಟ್ಟಪ್ಪ. ಅಯ್ಯೋ ಸರೋಜ, ಬಿಟ್ಟು ಹೊಂಟೋಗ್ಬಿಟ್ಟಲ್ಲೇ, ಹೋಗ್ಬಿಟ್ಟಲ್ಲಮ್ಮ, ಯಾಕೆ ಹಿಂಗೆ ಮಾಡ್ಕೊಂಡೆ? ಅಯ್ಯೋ ಯಾರು ಕಣ್ಬಿತ್ತು ನಿಮ್ಮ ಸಂಸಾರದ ಮೇಲೆ? ಬಂಗಾಟಂತ ಸಂಸಾರನೇ ಅನ್ಯಾಯವೇ ಹೋಗ್ಬಿಟ್ಟೆ. ಅಯ್ಯೋ ಈ ಮಕ್ಕಳನ್ನ ಯಾರು ನೋಡ್ಕೊತಾರೆ? ನಿನ್ನ ಗಂಡನ ಯಾರು ನೋಡ್ಕೊತಾರೆ? ನಿನ್ನ ಮಗನ ಯಾರು ನೋಡ್ಕೊತಾರೆ? ಅಯ್ಯೋ ಅಯ್ಯೋ ಅಣ್ಣ, ನಾನು ಏನು ಹೇಳೋದಣ್ಣ? 6 ತಿಂಗಳಾಯಿತು ಇವಳು ಹಿಂಗೆ ಮಲ್ಕೊಂಡು. ನನಗೂ ಎಷ್ಟು ಹೇಳಿ ಸಾಕಾಗೋಯ್ತು. ಒಂದು ನನ್ನ ಮಾತು ಏನು ಕೇಳ್ತಾ ಇದ್ದಿಲ್ಲ. ಆಸ್ಪತ್ರೆಗೆ ಹೋಗಿ ಬಂದು ಚೆನ್ನಾಗೇ ಇರ್ತಾಯಿದ್ಲು ಅಣ್ಣ, ಮನೆಗೆ ಬಂದರೆ ಹಿಂಗೆ ಆಗ್ತಾಯಿತ್ತು. ಏನಂತ ಅಂದ್ಕೊಂಡ್ಲಿ ನಾನು. ಡಾಕ್ಟ್ರು ಕೊನೆಗೆ ಹೇಳೇ ಬಿಟ್ರು, ಕರ್ಕೊಂಡೋಗ್ಬಿಟ್ಟು ಮನೆಗಪ್ಪ, ಇನ್ನೆಷ್ಟು ದಿನ ಇರ್ತಲ್ಲೋ ಅಷ್ಟು ದಿನ ಗಟ್ಟಿ ಅಂತ. ಅದಕ್ಕೆ ಕರ್ಕೊಬಂದು ಮನೇಲಿ ಮಲಗಿಸಿದ್ದೆ ಅಣ್ಣ. ನೀರು ಕೇಳೋದ್ಲು ಅಷ್ಟೇ, ತಗೊಬಂದು ಕುಡಿಸ್ದೆ, 2 ಕುಟ್ಕು ಜೀವ ಹೊಂಟೋಯ್ತಣ್ಣ. ಸಮಾಧಾನ ಮಾಡ್ಕೊ, ಏನೂ ಮಾಡೋಕ್ಕಾಗಲ್ಲ. ಆ ತಾಯಿಗೆ ಹಣೆ ಬರ್ದಲ್ಲಿ ಇಷ್ಟೇ ಆಯಸ್ಸು ಬರ್ದಿತ್ತು ಅನಿಸುತ್ತೆ. ಬಂಗಾದಂಥ ಮಕ್ಕಳು, ಚಿಂದಂಥ ಗಂಡನ ಜೊತೆ ಜೀವನ ಮಾಡೋಕ್ಕೆ ದೇವ್ರ ಹತ್ರ ಕೇಳ್ಕೊ ಬಂದಿದ್ದಿಲ್ಲ. ಸಮಾಧಾನ ಮಾಡ್ಕೊ, ಏನೂ ಮಾಡೋಕ್ಕಾಗಲ್ಲಪ್ಪ. ಹಣೆ ಬರದಲ್ಲಿ ಏನಿರುತ್ತೋ ಹಾಗೆ ನಡೀತದೆ. ಏನು ಮಾಡೋದು? ಆ ದೇವರು ಕೆಟ್ಟೋರ್ಗೆ ಏನೂ ಮಾಡಲ್ಲ. ಕೆಲವು ಪಾಪಿಗಳು ಇರ್ತಾರೆ, ಏನೇನೋ ಅನ್ಯಾಯ ಅಕ್ರಮ ಏನೆಲ್ಲ ಮಾಡ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಬೀಳಲ್ಲ ದೇವ್ರಿಗೆ. ಇಂಥ ಪುಣ್ಯಾತ್ಕಿತಿನ ಕರ್ಕೊಂಬಿಟ್ಟ. ಇಂಥ ಪುಣ್ಯಾತ್ಕಿತ್ತಿಗೆ ಇಂಥ ಸ್ಥಿತಿ ಅಂತ ಅಂತ ನೀಚ್ ಕೆಲಸ ಮಾಡೋರಿಗೆ ದೇವ್ರು ಸುಮ್ಮನೆ ಬಿಡ್ತಾನಪ್ಪ? ಅಲ್ಬೇಡ, ಸಮಾಧಾನ ಮಾಡ್ಕೊ. ಮಕ್ಕಳು ನೋಡು 10 ಹೆಸರಿಗೆ ಹೋಗಿದ್ದಾವೆ. ನೀನೇ ಸಮಾಧಾನ ಮಾಡಬೇಕು ಮಕ್ಕಳಿಗೆ. ಅಲ್ಲ, ನೀನೇ ಹೆಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಹೆಂಗಪ್ಪ? ನೋಡು, ಸಮಾಧಾನ ಮಾಡು ಮಕ್ಕಳಿಗೆ. ಮಾಡಪ್ಪ ಮಾಡು. ಸಮಾಧಾನ ಮಾಡು ಮಾಡು. ನಾನು ಹಾಕಿ ಸ್ಕೆಚ್ಚು ಯಾವತ್ತೂ ವೇಸ್ಟ್ ಆಗಲ್ಲ. ಇಷ್ಟಿದಿನ್ನೂ ಆರಂಭ. ಇನ್ನೂ ಪ್ರತಿಯೊಬ್ಬರಿಗೂ ಇದೇ ಗತಿ. ನಾನೊಬ್ಬರು ಚೆನ್ನಾಗಿರ್ಬೇಕು. ಆ ಆಸ್ತಿ ಎಲ್ಲ ನನಗೆ ಸಿಗಬೇಕು. ಅಯ್ಯೋ ಮಕ್ಕಳೇ, ನೀವು ಯೋಚನೆ ಮಾಡಬೇಡ್ರಪ್ಪ. ನಾನಿದ್ದೀನಿ ನಿಮಗೆ 2ನೇ ತಾಯಿಯಾಗಿ. ಅಳ್ಬೇಡ್ರಿ ಕಂದಮ್ಮ. ನಂಗೆ ಅಮ್ಮ ಬೇಕು, ಅಮ್ಮ ಬೇಕು. ನಪ್ಪ, ಅಮ್ಮನ ಎಬ್ಸಪ್ಪ. ಅಮ್ಮ ಯಾಕೆ ಮಲ್ಕೊಂಡೇ ಇದ್ದಾರೆ? ಅಪ್ಪ, ನನಗೂ ಅಮ್ಮ ಬೇಕಪ್ಪ. ಎಬ್ಸು ಅಪ್ಪ ಅಮ್ಮನ. ಯಾಕೆ ಮಾತಾಡ್ತಲ್ಲ? ಆವಾಗಿಂದ ನಾವೆಲ್ಲ ಮಾತಾಡ್ತಾ ಇದೀವಿ, ಅಮ್ಮ ಯಾಕೆ ಮಾತಾಡ್ತಾ ಇಲ್ಲ? ಸರೋಜಾ ಎದ್ದೇಳೆ, ಕೇಳಿಸ್ಕೊಂಡ? ಮಕ್ಕಳೆಲ್ಲ ನಿನ್ನ ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾರೆ. ಎದ್ದೇಳು ಸರೋಜಾ. ಓ ಲಿಂಗಪ್ಪ, ಅದೇನು ಒಳಗಡೆ ಮಡ್ಕೊಂಡಿದ್ದಿ ಸಾಕು, ಈಚೆಗಡೆ ತಗೋಬಾರಪ್ಪ. ಒಳಗಡೆ ಜಾಗ ಸಾಕಾಗಲ್ಲ ಎಲ್ಲರೂ ಬರೋದಕ್ಕೆ. ಬಾರಪ್ಪ, ಏನು ಮಾಡೋಕ್ಕಾಗಲ್ಲವ, ಅಲ್ಬೇಡ. ಎಲ್ಲಾರ್ದು ಅಷ್ಟೇ ಒಂದಿನ ಹೋಗೋರೆ. ಬಾ. ಹೌದಪ್ಪ, ಅವ್ರು ಹೇಳ್ತಾರೋ ನಿಜಾನೇ. ಬಾ, ಇಷ್ಟೊತ್ತು ಒಳಗೆ ಇಟ್ಕೊಂಡ್ರು ಅದೇನೇ. ಮಕ್ಕಳು ನೋಡಿ ನೋಡಿ ಇನ್ನೊಂದು ಜಾಸ್ತಿ ಹೇಳ್ತಾರೆ. ಬಾ ಆಚೆ ಕಣ, ಬಾಪ್ಪ ಬಾ. ಸಿದ್ದಪ್ಪ ಬಾರು, ಅಲ್ಬೇಡ ಬಾರು. ಅದಕ್ಕೆ ನಾನು ಹೆಂಡತಿ ಬದುಕಿದ್ದಾಗ ಯಾವಾಗೂ ಇಲ್ಲೇ ಕಾಲ ಕಳೀತಾ ಇದ್ಲು. ಜೀವನೇ ಇಲ್ಲೇ ಇದೆಯೇನೋ ಅನ್ನೋಂಗೆ ಬೆಳಗ್ಗೆಯಿಂದ ಸಂಜೆ ಗಂಟ ನನ್ನ ತೋಟ, ನನ್ನ ಹೊಲ ಅಂತ ಜೀವನೇ ಇಟ್ಕೊಂಡಿದ್ಲು. ಅದಕ್ಕೆ ಇವಾಗ ಅವಳನ್ನು ಇಲ್ಲೇ ಜೀವಂತವಾಗಿ ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂದರೆ ಅವಳನ್ನ ಇಲ್ಲೇ ಮಣ್ಣು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದಕ್ಕೊಂದು ಅವಕಾಶ ಮಾಡಿಕೊಡಿ, ಇಲ್ಲ ಅಂತ ಹೇಳ್ಬೇಡಿ. ಅವಳಿಗೆ ಇಲ್ಲಿ ಮಣ್ಣು ಮಾಡೋಕ್ಕೆ ನಾನು ಜಾಗ ಕೊಡಬೇಕಾ? ಸಾಧ್ಯನೇ ಇಲ್ಲ ಅದು. ನನಗೆ ಅವಳು ತೊಲಗಿದೆಷ್ಟು ಖುಷಿ ಆಗ್ತದೆ ಅಂದರೆ, ನಿನಗೂ ಅದೇ ಗತಿ ಕಣ. ಮುಂದೆ ಅದನ್ನೇ ಗತಿ ಕಾಣಿಸ್ತೀನಿ ಕಣ. ನಿಮ್ಮ ಯಾರನ್ನೂ ಬಿಡಲ್ಲ ನಾನು ನೆಮ್ಮದಿಯಾಗಿರೋಕ್ಕೆ. ನನಗಿಲ್ದಿರೋ ನೆಮ್ಮದಿ ನಿಮಗೂ ಸಿಗಬಾರ್ದು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ. ಅವಳ ಸಾವು ಸುಮ್ಮನೆ ಅಂದ್ಕೊಂಡಿದ್ಯಾ? ಆಕಸ್ಮಿಕ ಅಂತ ಅಂದ್ಕೊಂಡಿದ್ಯಾ? ಇದಕ್ಕೆ ನಾನು 6 ವರ್ಷದಿಂದ ಕಷ್ಟಪಟ್ಟಿದ್ದೀನಿ. ಅವಳನ್ನ ಈ ಸ್ಥಿತಿ ತರಕ್ಕೆ ನಾನು ಸುಮ್ಮನೆ ಕಷ್ಟಪಟ್ಟಿಲ್ಲ ಕಣೋ, ಪಟ್ಟಿಲ್ಲ. ಅವಳಿಗೆ ಈ ಪರಿಸ್ಥಿತಿ ತಗೊಬಂದು ನಿನ್ನ ಕೈಲಿ ಜಮೀನಿಗೆಲ್ಲ ಸೈನ್ ಮಾಡಿಸ್ಕೊಂಡು ನಾನೆಲ್ಲ ರೆಡಿಯಾಗೇ ಇದ್ದೀನಿ. ಅಂಥ ಟೈಮಲ್ಲಿ ನಾನು ಹೀಗಿರುವಾಗ ಅವಳಿಗೆ ಜಾಗ ನಾನು ಕೊಡಬೇಕಾ? ಅದು ಮಣ್ಣು ಮಾಡೋಕ್ಕೆ
ಇವಾಗ ಇಲ್ಲ ಅಂದರೆ ಊರಿನ ಜನಗಳ ಮಧ್ಯೆ ನನಗೆ ಮರ್ಯಾದೆ ಸಿಗಲ್ಲ. ಸದ್ಯಕ್ಕೆ ನಾನು ಒಪ್ಕೋತೀನಿ, ಆಮೇಲೆ ಅವಳ ಸಮಾಧಾನ ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸದ್ಯಕ್ಕೆ ಇವಾಗ ಏನು ದಾರಿ ಇಲ್ಲ, ಒಪ್ಕೊಳ್ದೆ. ಆಯ್ತು ಕಣ, ಒಪ್ಕೊತೀನಿ ಇರು. ಅಯ್ಯೋ ಎಂಥ ಮಾತು ಹೇಳ್ತಾ ಇದೆಯಪ್ಪ. ನನ್ನ ತಂಗಿ ಅಲ್ವಾ ಅವಳು, ನನ್ನ ಜೊತೆಲಿ ಹುಟ್ಟಿಲ್ಲ ಅಷ್ಟೇ ಅವಳು, ಅದಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಂಡಿದ್ದೀನಪ್ಪ. ನಾನು ಅವಳಿಗೆ ಜಾಗ ಕೊಡಲ್ಲ ಅಂತೀನೇನೋ. ಅಯ್ಯೋ ನನಗೆ ಎಷ್ಟೋ ಸಂತೋಷ, ಅವಳು ನನ್ನ ಜೊತೆಲಿ ಇದ್ದಂಗೆ ಅನಿಸುತ್ತೆ. ಅವಳೆಲ್ಲ ನಮ್ಮನ್ನು ಬಿಟ್ಟು ಹೋಗಿಲ್ಲಪ್ಪ, ಎಲ್ಲೂ ದೂರ ಹೋಗಿಲ್ಲ, ಅವಳು ನಮ್ಮ ಜೊತೆಲೇ ಇದ್ದಾಳೆ. ನೋಡು ಈ ಹೊಲದಲ್ಲೆಲ್ಲ ಅವಳೇ ಇದ್ದಾಳೆ. ಇಷ್ಟಕ್ಕೂ ಜಾಗ ಯಾರ್ದಪ್ಪ, ಅವಳು ತಾನೆ. ಅವಳ ಜಾಗದಲ್ಲಿ ಅವಳನ್ನ ಮಳ್ಸೋಕೆ ಎಂತ ನನ್ನ ಪರ್ಮಿಷನ್ ಕೇಳ್ತೀಯಪ್ಪ. ಹೋಗು ಮಾಡೋಗು, ಏನೋ ಮಾಡೋಗಪ್ಪ, ಮಾಡೋಗು. ಸರಿ ಅದಕ್ಕೆ